ಮೂಡಲಕೆರೆನ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. Belgavi, where history was written 100 years ago, is ready to script a new chapter in India's political narrative. On December 26th and 27th, the city will host the extended Congress Working Committee meeting titled Nav Satyagraha, along with a centenary rally honoring the father of the nation, Mahatma Gandhi ji. Belgavi history will repeat itself with a new movement, one that draws strength from our past to forge a better and brighter future. ನಮ್ಮ ಇಬ್ಬರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷಗಳು ಮತ್ತು KPC ಸದಸ್ಯಗಳಿಗೆ ಅಲ್ಲಿ ಇನ್ವಿಟೇಷನ್ ಇದೆ, ಅದಕ್ಕಾಗಿ ಭಾಗವಹಿಸ್ತಾ ಇದ್ದೀವಿ. ಇನ್ನೂ ಒಂದೇನು ಅಂತಂದರೆ, ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು 1924ರಲ್ಲಿ ಕಾಂಗ್ರೆಸ್ ಅಧಿವೇಶನವನ್ನು ಬೆಳಗಾಮಲ್ಲಿ ಮಾಡಿದರು. ಆ ಒಂದು ಅಧಿವೇಶನಕ್ಕೆ ಅವರ ಅಧ್ಯಕ್ಷತೆಯನ್ನು ವಹಿಸಿದರು. ಅಂಥ ಒಂದು ಇತಿಹಾಸವುಳ್ಳಂಥ ಜಾಗದಲ್ಲಿ ಇವತ್ತು ನಮ್ಮ ಕರ್ನಾಟಕ ಕಾಂಗ್ರೆಸ್ ಪಕ್ಷದ ವತಿಯಿಂದ ಅಲ್ಲಿ ಇವತ್ತು ಆಲ್ ಇಂಡಿಯಾ ಕಾಂಗ್ರೆಸ್ ಸೆಷನ್ ನಡೀತಾ ಇದೆ. ಅದರಲ್ಲಿ ಭಾಗವಹಿಸುವಂಥ ಒಂದು ಭಾಗ್ಯ ನಮಗೆ ಬಂದಿದೆ. ಈ ಸಂದರ್ಭದಲ್ಲಿ ನಾನು ಮತ್ತು ನಮ್ಮ ಸ್ನೇಹಿತನಾದಂಥ ಅಮಾನುಲ್ಲಾಹ್ ಅವರು ಬ್ಲಾಕ್ ಅಧ್ಯಕ್ಷಗಳಾಗಿ ಅದರಲ್ಲಿ ಭಾಗವಹಿಸ್ತಾ ಇರೋದು ನಿಜವಾಗ್ಲೂ ಇದು ನಮ್ಮ ಪೂರ್ವಜನದ ಸುಕೃತ ಅಂತ ಭಾವಿಸ್ತೀನಿ. ಯಾಕಂತಂದರೆ ನನಗೆ ಕಾಂಗ್ರೆಸ್ ಅಂದರೆ ಚಿಕ್ಕಂದಿಂದ ಭಾಳ ಇದು. ಅದ್ರ ಜೊತೆಗೆ ಕಾಂಗ್ರೆಸ್ ಸಿಂಬಲ್ ಇಲ್ಲದೆ ನಾನು ಯಾವುದೋ ಎಲೆಕ್ಷನ್ ಮಾಡಿದ್ದೆ, ನನಗಿಲ್ವೇನೋ ಅಂದ್ಕೊಂಡಿದ್ದೆ. ಅಂಥ ಸಂದರ್ಭದಲ್ಲಿ ಬೇರೆ ಕ್ಷೇತ್ರದ LJPಲ್ಲಿ ನನ್ನ ಕೈ ಗುರುತು ಕೊಟ್ಟು ಅಧ್ಯಕ್ಷರು ಮಾಡಿದರು. ಇವತ್ತು ಅಂಥ ಒಂದು ಕಾಂಗ್ರೆಸ್ ಪಕ್ಷದ ಸಭೆಗೆ ನಾವು ಕೂಡ ಭಾಗವಹಿಸ್ತಾ ಇರೋದು ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ. ಈಗ ನನಗೆ ಇದಕ್ಕೂ ಮೊದಲು ಆಂಧ್ರದಲ್ಲಿ PV ನರಸಿಂಹರಾವ್ ಅವರು ಇದ್ದಾಗ ಒಂದು ಸಲ, ಆಮೇಲೆ ಬ್ಯಾಂಗ್ಳೂರಲ್ಲಿ SM ಕೃಷ್ಣ ಅವರು ಇದ್ದಾಗ ಒಂದು ಸಲ, SM ಕೃಷ್ಣ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಈ ಒಂದು 2 ಕಡೆ ಕಾಂಗ್ರೆಸ್ ಸೆಷನ್ನಲ್ಲೂ ಕೂಡ ನಾನು ಭಾಗವಹಿಸಿದ್ದೆ. ಇದು 3ನೇ ಅಧಿವೇಶನಕ್ಕೆ ನಾನು ಹೋಗ್ತಾ ಇರೋದು. ನಿಜವಾಗ್ಲೂ ಆವಾಗ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಭಾಗವಹಿಸಿದ್ದೆ. ಈಗ ಒಬ್ಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಭಾಗವಹಿಸ್ತಾ ಇರೋದು ನಿಜವಾಗ್ಲೂ ನನಗೆ ಭಾಳ ಹೆಮ್ಮೆ ಅನಿಸುತ್ತೆ. ಇದೇ ಕಾರ್ಯಕ್ರಮದಲ್ಲಿ ನಾಳೆದ್ದು ಕಾರ್ಯಕ್ರಮದಲ್ಲಿ 100 ಕಡೆ ಕಾಂಗ್ರೆಸ್ಸಿನ ಕಚೇರಿಗಳ ವಿಡಿಯೋ ಕಾನ್ಫರೆನ್ಸ್ ಅಂತ ಉದ್ಘಾಟನೆ ಆಗಲಿದೆ ಅಂತ ಹೇಳಿದ್ದಾರೆ. ಅದೇ ರೀತಿ ಮುಳಬಾಲ್ ಕೂಡ ಕಾಂಗ್ರೆಸ್ ಕಚೇರಿ ಉದಾಗ್ತಾ ಇದೆ. ಹೌದು, ಒಂದು ವೇಳೆ ಆಗಿದ್ರೆ ಇಷ್ಟೊತ್ತಿಗೆ ಆಗಿದ್ರೆ ಈ ಘಟನೆಯಿಂದ ಅಲ್ಲೇ ಆಗ್ಬೋದಿತ್ತು, ಆದರೆ ಅದಕ್ಕೆ ಮುಂಚೆ ಇಲ್ಲ, ನಮಗೆ ಡೇಟ್ ಫಿಕ್ಸ್ ಮಾಡಿದರು. ನಾನು ಕಾಂಗ್ರೆಸ್ಸು ಅಧ್ಯಕ್ಷ ಹತ್ರ ಮಾತಾಡಿ 27ನೇ ತಾರೀಕು ನಮ್ಮದು ರಾಹುಲ್ ಗಾಂಧಿಯವರು ವರ್ಚುವಲ್ ಮೀಟಿಂಗಲ್ಲಿ ನಮ್ಮದು ಇನ್ವಾಗ್ರೇಷನ್ ಮಾಡಬೇಕು ಅಂತಿದ್ರು. ಬಟ್ ಇದೇನಾಯಿತು ಅಂತಂದರೆ, ಇಲ್ಲಿ ಈಗ ನಮಗೆ ನಮ್ಮ ಸಂಪ್ರದಾಯದಲ್ಲಿ ಈ ತಿಂಗಳಲ್ಲಿ ಯಾವುದೋ ಒಂದು ಪೂಜೆ ಮಾಡಲ್ಲ. ಅದಕ್ಕೋಸ್ಕರ ಇದನ್ನು ನಾನು ಪೋಸ್ಟ್ಪೋನ್ ಮಾಡಿಸ್ಕೊಂಡು ನಮ್ಮ KPCC ಅಧ್ಯಕ್ಷ ಅಂತ DK ಶಿವಕುಮಾರ್ ಸಾಹೇಬ್ರ ಕೈಯಲ್ಲಿ ಅವರ ಅಮೃತಾಸದಲ್ಲಿ ಇಲ್ಲಿ ಪೂಜೆ ಮಾಡಿಸುವಂಥ ಒಂದು ಸಂಕಲ್ಪನ ಮಾಡಿದ್ದೀವಿ. ನಮ್ಮ ತಾಲೂಕಿಂದ ಈಗ KPCC ಸದಸ್ಯರಂತ ನಮ್ಮ ರಾಮಲಿಂಗಾರೆಡ್ಡಿಯವರು, ಅದೇ ರೀತಿಯಾಗಿ ನಮ್ಮ ಉತ್ನೂರು ಸಿನಣ್ಣವರು ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಪಕ್ಷದ ಅಭ್ಯರ್ಥಿಯಾದಂಥ ಆದಣ್ಣವರು ಕೂಡ ನಾಡಿದ್ದು ಸೆಷನ್ಗೆ ಬರ್ತಾ ಇದ್ದಾರೆ. ಅವರು ನಮ್ಮ ಜೊತೆ ಬರ್ತೀನಿ ಅಂತ ಹೇಳಿದ್ದಾರೆ. ನನಗೆ ಭಾಳ ಚೆನ್ನಾಗಿದೆ. ಇದು ತಿರುಪ್ತಿಯಲ್ಲಿ ಕಾಂಗ್ರೆಸ್ ಪ್ಲೀನರಿ ನಡೀತು ನರಸಿಂಹರಾವ್ ಅವರಿದ್ದಾಗ, SM ಕೃಷ್ಣ ಅವರಿದ್ದಾಗ ಬ್ಯಾಂಗ್ಳೂರಲ್ಲಿ ನಮ್ಮ ರಾಜಭವನ್ ಇದರಲ್ಲಿ ನಡೀತು. ಇದರಲ್ಲೆಲ್ಲ ಭಾಗವಹಿಸಿದ್ದೆ. ಡೆಲ್ಲಿಯಲ್ಲಿ ಒಂದು ಸಲ ಭಾಗವಹಿಸಿದ್ದೆ. ಸೊ ಏನಪ್ಪ ಅಂತಂದರೆ, ನಮಗೆಲ್ಲ ಚಿಕ್ಕಂದಿಂದ ಈ ಕಾಂಗ್ರೆಸ್ಸು ಅಂಥೇಳಿ ಇದರಲ್ಲಿ ಭಾಗವಹಿಸಬೇಕು ಅಂತಂದರೆ ಭಾಳ ಸಂತೃಪ್ತಿ ಇದೆ. ಅದಕ್ಕೆ ಈಗ ಈ ಚಳಿಯಲ್ಲಿ ಕೂಡ ಇಷ್ಟೊತ್ತಲ್ಲಿ ಬಿಟ್ಟು ಬೆಳಗ್ಗೆ 8 ಗಂಟೆಗೆ ಸೇರ್ಕೋಬೇಕು ಅಂತೇಳಿ ಹೊರಡ್ತಾ ಇದ್ದೆ ನಾನು ಮತ್ತು ನಮ್ಮ ಸ್ನೇಹಿತ. ಓಕೆ, ಥ್ಯಾಂಕ್ ಯು, ವಂದನೆಗಳು, ಧನ್ಯವಾದಗಳು.
ಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.